ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೀತಾ. ಇವತ್ತು ಸಂಕ್ರಾಂತಿ ಸ್ಪೆಷಲ್ ಖಾರ ಮತ್ತು ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ಗೆ 1 ಲೋಟ ಹೆಸರುಬೇಳೆ ಹಾಕಿ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಹದವಾಗಿ ಉರಿರಿ. ಉರಿತಾ ಹಾಗೆಯೇ 1 ಲೋಟ ಅಕ್ಕಿ ಹಾಕಿ ಎರಡನ್ನೂ 2 ನಿಮಿಷ ಉರಿರಿ. ಆಮೇಲೆ ಹುರಿದಿರೋ ಅಕ್ಕಿ ಮತ್ತು ಹೆಸರುಬೇಳೆನ ನೀರಿಗೆ ಹಾಕಿ 2 ಸರಿ ನೀಟಾಗಿ ತೊಳಿರಿ. ಒಂದು ಪ್ಯಾನ್ ಇಟ್ಟು ಆ ಪ್ಯಾನಿಗೆ 1 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ಹಾಕಿ ನೀರು ಚೆನ್ನಾಗಿ ಕಾಯ್ದ ಮೇಲೆ ಅದಕ್ಕೆ ಅಕ್ಕಿ ಮತ್ತು ಹೆಸರುಬೇಳೆನ ಸೇರಿಸ್ಕೋಬೇಕು. ಅಕ್ಕಿ ಹೆಸರುಬೇಳೆ ಎರಡೂ ಅರ್ಧರ್ಧ ಬೇಯೋವರೆಗೂ ನಾವಿವಾಗ ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ, 8ರಿಂದ 10 ಹಸಿಮೆಣಸಿನಕಾಯಿ, 2 ಬೇಳೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ ಹಾಕಿ ನೀರು ಹಾಕದೇ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ರುಬ್ಬಿರೋ ಅಂಥ ಪೇಸ್ಟನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಈಗ ಬೇಯ್ತಾ ಇರೋವಂಥ ಅಕ್ಕಿ ಮತ್ತು ಹೆಸರುಬೇಳೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದಕ್ಕೆ ಅರಿಶಿಣ, ರುಬ್ಬಿರೋ ಅಂಥ ಮಿಶ್ರಣ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ. ಪೊಂಗಲ್ನ ಹದ ಗಟ್ಟಿಯಾಗಿದೆ ಅಂತ ನನಗನ್ನಿಸಿದೆ, ಅದರಿಂದ ನಾನು ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಹಾಕೋತಿದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬಳಸ್ಬೋದು. ನಾನು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಗೋಡಂಬಿನ ಹಾಕ್ಕೊಳ್ಳಿ. ಗೋಡಂಬಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಗೋಲ್ಡ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಗೋಲ್ಡ್ ಕಲರ್ ಬಂದ ಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಣಸು, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಟ್ಕೊಳ್ಳಿ. ಲಿಡ್ಡನ್ನು ಓಪನ್ ಮಾಡಿ ಅದನ್ನು ಒಂದು ಸರಿ ತಿರುಗಿಸ್ಕೊಂಡು ಕಟ್ ಮಾಡಿರೋವಂಥ ತೆಂಗಿನಕಾಯಿ ತುರಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಡಿರೋವಂಥದ್ದನ್ನ ಸೇರಿಸಿ ಫ್ರೈ ಮಾಡ್ಕೊಂಡಿರೋವಂಥ ಗೋಡಂಬಿನ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡಿ. ಇದಕ್ಕೆ 1 ಸ್ಪೂನ್ ತುಪ್ಪನ ಸೇರಿಸಿದರೆ ರುಚಿಯಾದ ಖಾರ ಪೊಂಗಲ್ ರೆಡಿ. ಈಗ ಸಿಹಿ ಪೊಂಗಲ್ ಮಾಡೋಣ. ಒಂದು ಪ್ಯಾನ್ಗೆ 2 ಸ್ಪೂನ್ ತುಪ್ಪನ ಹಾಕಿ ಅದಕ್ಕೆ 1 ಕಪ್ ಹೆಸರುಬೇಳೆ ಹಾಕಿ ಅದನ್ನು ಗಮ್ ಅನ್ನೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ 2ರಿಂದ 3 ನಿಮಿಷ ಉರಿರಿ. ಇದಕ್ಕೆ 1 ಕಪ್ ಅಕ್ಕಿನ ಹಾಕಿ 2ರಿಂದ 3 ನಿಮಿಷ ಉರಿರಿ. ಹುರಿದಿರೋ ಅಂಥ ಅಕ್ಕಿ ಮತ್ತು ಹೆಸರುಬೇಳೆನ ಕುಕ್ಕರ್ಗೆ ಹಾಕಿ 1 ಕಪ್ ಅಕ್ಕಿಗೆ 5 ಕಪ್ ನೀರಿನಂತೆ ಹಾಕಿ ಲಿಡ್ ಕ್ಲೋಸ್ ಮಾಡಿ. ಇವಾಗ ಕುಕ್ಕರು 3ರಿಂದ 4 ವಿಷಲ್ ಕೂಗೋವರೆಗೂ ಒಂದು ಪ್ಯಾನನ್ನು ಇಟ್ಕೊಂಡು ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕಿಂತ ಮುಂಚೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿನ ಸೇರಿಸಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ ಅಕ್ಕಿಗೆ 3 ಕಪ್ನಂತೆ ಬೆಲ್ಲನ ಹಾಕಿ ನೀರು ಜಾಸ್ತಿ ಹಾಕಬಾರ್ದು. ಅದರಿಂದ 2ರಿಂದ 3 ಸ್ಪೂನ್ ಅಷ್ಟೇ ನೀರನ್ನು ಹಾಕಿ ಪಾಕ ಆಗೋದಕ್ಕೆ ಬಿಡಿ. ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆದಮೇಲೆ ಬೆಂದಿರೋ ಅಂಥ ಅಕ್ಕಿ ಮತ್ತು ಹೆಸರುಬೇಳೆನ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಬೇಯ್ತಾ ಇರೋವಂಥ ಪೊಂಗಲ್ಗೆ ಕಟ್ ಮಾಡಿರೋವಂಥ ತೆಂಗಿನಕಾಯಿ ಪೀಸಸ್ ಹಾಕಿ ಹುರಿದಿಟ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿ ಹಾಕಿ ಮಿಕ್ಸ್ ಮಾಡಿ. 5 ನಿಮಿಷ ಸಿಮ್ನಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಡಿ. ಲಿಡ್ನ ಓಪನ್ ಮಾಡಿ 1 ಸ್ಪೂನ್ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಅದು ಒಂದು ಹದಕ್ಕೆ ಬರೋದಕ್ಕೆ ಬಿಡಿ. ಈಗ ರುಚಿಯಾದ ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡೂ ರೆಡಿ.
ಇದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ.